ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಯು ಆರಂಭವಾಗಿದೆ. ಎರಡನೇ ಸುತ್ತಿನ ಒಂದು ಸೀಟ್ ಹಂಚಿಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಕೂಡ ಅಪ್ಡೇಟ್ ಮಾಡಲಾಗಿತ್ತು, ನಾನು ಕೂಡ ವಿಡಿಯೋ ಮುಖಾಂತರ ತಿಳಿಸಿದ್ದೆ. ಸೊ ಇಲ್ಲಿ ಒಂದು ಸೀಟ್ ಪ್ರಕ್ರಿಯೆ ಆರಂಭವಾಗಿದ್ದು, ಆದರೆ ಕೊನೆ ದಿನಾಂಕವನ್ನು ಕೂಡ ಇನ್ನೂವರೆಗೆ ಬಿಟ್ಟಿಲ್ಲ. ಸೊ ಕೊನೆ ದಿನಾಂಕವನ್ನು ನಾಳೆ, ಇವತ್ತು ರಜೆ ಇರೋದರಿಂದ ನಾಳೆಗೆ ಏನು ಮಾಡ್ಬೋದು, ಕೊನೆ ದಿನಾಂಕ ಅಂದರೆ ಯಾವ ತಾರೀಕಿನ ಒಳಗಾಗಿ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ಬೋದು. ಕಾದು ನೋಡಬೇಕಾಗತ್ತೆ. ಅದರ ಜೊತೆಗೆ ಭಾಳಷ್ಟು ನಮ್ಮ ಒಂದು ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳ ಪಾಲಕರು ಆಗಿರ್ಬೋದು, ವಿದ್ಯಾರ್ಥಿಗಳು ಕಾಮೆಂಟ್ಗಳನ್ನು ಕೇಳಿದ್ದಾರೆ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿಲ್ಲ ಅಂತಲೂ ಕೂಡ ಕಾಮೆಂಟಲ್ಲಿ ನಾನು ನೋಡಿದ್ದೇನೆ. ನಾನು ಕೂಡ ಹಿಂದಿನ ವರ್ಷದ ಮತ್ತು ಈ ವರ್ಷದ ಕಂಪ್ಯಾರಿಸನ್ ಮಾಡಿದರೆ, ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ಪ್ಲಸ್ ಏನಂದರೆ ವಿದ್ಯಾರ್ಥಿಗಳು ಕಡಿಮೆ ಪರ್ಸೆಂಟೇಜ್ ಒಳಗಡೆ ಜಾಸ್ತಿ ವಿದ್ಯಾರ್ಥಿಗಳು ಕಂಡು ಬಂದಿದೆ. ಸೊ ಹೀಗಾಗಿ ಈ ಸುತ್ತಿನಲ್ಲಿ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಸುತ್ತಲ್ಲಿ ಸಿಗುತ್ತಾ ಅಂತ ಕೂಡ ಕಾಮೆಂಟ್ ಹಾಕಿದ್ದಾರೆ. ಆ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಒಂದು ನೋಡೋಣ. ಸೊ ಇಲ್ಲೊಂದು ಅಭ್ಯರ್ಥಿಯು ನಮಗೆ ಕಾಮೆಂಟ್ಸ್ ಹಾಕಿರುವಂಥದ್ದು, ಹಲೋ ಸರ್, ನಮ್ಮದು ಶಿವಮೊಗ್ಗ ಡಿಸ್ಟ್ರಿಕ್ಟು ಬರುತ್ತೆ. ನಾನು ಮಗಳು 59 ಮಾರ್ಕ್ಸ್ ಬಂದಿದೆ, ಆದರೆ 3B ಕ್ಯಾಟಗರಿ ನಮ್ಮದು ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿಲ್ಲ, ಥರ್ಡ್ ಲಿಸ್ಟಲ್ಲಿ ಆಗುತ್ತಾ ಅಂತ. ನೋಡಿರಿ, ನಾನು ಥರ್ಡ್ ಲಿಸ್ಟಲ್ಲಿ ಏನು ಈಗ ಸೆಕೆಂಡ್ ರೌಂಡಲ್ಲಿ ಯಾವ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸಿರುವುದಿಲ್ಲ ಅಂಥ ವಿದ್ಯಾರ್ಥಿಗಳ ಸೀಟನ್ನು ಮತ್ತೆ ಏನು ಮಾಡ್ತಾರೆ, ಮೂರನೇ ರೌಂಡಿಗೆ ಹಾಕ್ಕೊತಾರೆ. ಇನ್ ಕೇಸ್ ಈಗ ಬಿಟ್ಟಿರುವಂಥ ಲಿಸ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ರೆ, ಸೊ ಮುಂದಿನ ಒಂದು ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೀಟ್ ಉಳಿದರೆ ಮಾತ್ರ ಮೂರನೇ ರೌಂಡ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಒಂದು ಸೀಟ್ ಉಳಿದ್ರೂ ಕೂಡ ಕೌನ್ಸ್ಲಿಂಗನ್ನು ಮಾಡಲೇಬೇಕಂತ ರೂಲ್ಸ್ ಇದೆ. ಆದರೆ ಒಂದು ಸೀಟು ಉಳಿದಿಲ್ಲ ಅಂತಂದರೆ ಅವಾಗ ಏನು ಮಾಡ್ಬೋದು, ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೆಯದೇ ಇರ್ಬೋದು. ಬಟ್ ನೋಡಿ, ಹೋದ ವರ್ಷದ ಕಂಪೇರ್ ಮಾಡಿದರೆ, ಸೊ ಅರೌಂಡ್ ಹೋದ ವರ್ಷ, ಯಾಕಂದರೆ ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಹೀಗಾಗಿ ಹೋದ ವರ್ಷ ಆ ಒಂದು ಸೀಟು ಸಿಕ್ಕಿತ್ತು. ಬಟ್ ಈ ವರ್ಷ ನೋಡಬೇಕಾಗತ್ತೆ, ಈಗ ಎರಡನೇ ರೌಂಡಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ತಾರೆ ಅನ್ನೋ ಕಾದು ನೋಡಬೇಕು. ಯಾಕಂದರೆ ಈಗಾಗಲೇ ತುಂಬ ಲೇಟ್ ಆಗಿರೋದ್ರಿಂದ ಪಾಲಕರು ಏನು ಮಾಡಿದ್ದಾರೆ, ಸೀಟ್ ಸಿಗೋದಿಲ್ಲ ಅಂದ್ಕೊಂಡು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗಿ ಅಡ್ಮಿಷನನ್ನು ಮಾಡಿಸಿಬಿಟ್ಟಿದ್ದಾರೆ. ಸೊ ಮಾಡಿಸಿದಾಗ ಅವರುಗಳು ಇಲ್ಲಿ ಏನು ಮಾಡೋದಿಲ್ಲ, ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದು ಸೀಟ್ ಏನಾಗುತ್ತೆ, ಉಳ್ಕೊಂಡ್ಬಿಡುತ್ತೆ. ಅದು ರಿಟರ್ನ್ ಥರ್ಡ್ ರೌಂಡಿಗೆ ಹೋಗುತ್ತೆ. ಆ ಚಾನ್ಸಸ್ಸಲ್ಲಿ ಇರುವಂಥ ಚಾನ್ಸಸ್ ಇದೆ. ಸರ್ ಪ್ಲೀಸ್, ಥರ್ಡ್ ರೌಂಡಲ್ಲಿ 40 ಮಾರ್ಕ್ಸ್ಗೆ ಗರ್ಲ್ಸ್ ಹಾವೇರಿ ಡಿಸ್ಟಿಕಲ್ಲಿ ಆಗುತ್ತಾ? ಸೊ ನೋಡಿ, ಹಾವೇರಿ ಡಿಸ್ಟಿಕಲ್ಲಿ 40% ಹೋದ ವರ್ಷ ಏನಾಗಿತ್ತು ಅಂದರೆ SC ST ಇರುವಂಥ ಅಭ್ಯರ್ಥಿಗಳಿಗೆ ಆಗಿತ್ತು, ಸ್ಪೆಷಲಿ ಬಾಯ್ಸ್ ವಿದ್ಯಾರ್ಥಿಗಳಿಗೆ ಆಗಿತ್ತು. ಬಟ್ ಈ ವರ್ಷ ಏನಾಗುತ್ತೆ ನೋಡೋಣ, ಸೀಟ್ ಎಷ್ಟು ಉಳಿತವೆ ಅದು ತುಂಬ ಇಂಪಾರ್ಟೆಂಟು. 2A ಕಾಸ್ಟು 67 ಆಗುತ್ತಾ ಇಲ್ಲ. ಸೊ 67ಗೆ ಸೆಕೆಂಡ್ ರೌಂಡಲ್ಲಿ ಇರಬೇಕಿತ್ತು. ನೋಡಿ, ಚೆಕ್ ಮಾಡ್ಕೊಳ್ರಿ. ಆದರೂ ಕೂಡ ಭಾಳಷ್ಟು ನಿನ್ನೆ ಒಂದು ಕಾಲ್ ಬಂದಿತ್ತು ನನಗೆ ಪರಿಚಯದವರು, ನಮಗೆ ನಮ್ಮ ವಿದ್ಯಾರ್ಥಿ ಹೆಸರು ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು ಅಂತಿದ್ದರು. ನಾನು ಹುಡುಕಿ ನೋಡಿದಾಗ ಅದು ಸೀಟು ಅವರ ಹೆಸರಲ್ಲೇ ಇತ್ತು. ಸೊ ಸರಿಯಾಗಿ ಹುಡುಕಿ ಇಲ್ಲ ಅಂದಾಗ ಕಾಮೆಂಟನ್ನು ಹಾಕಿ. 67ಗೆ ಹೋದ ವರ್ಷದ ಪ್ರಕಾರ 2A ಕ್ಯಾಟಗರಿ ಮೇಲಲ್ಲಿ ಸೀಟ್ ಸಿಕ್ಕಿತ್ತು, ಬಟ್ ಫಿಮೇಲ್ ಅಂದರೆ F ಅಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಬಟ್ ನೋಡಿ, ಇವಾಗ ರಿಟರ್ನ್ ಆದರೆ ಸೀಟುಗಳು ತುಂಬ ಉಳಿದರೆ ಡೆಫಿನೆಟಾಗಿ ಸಿಗುತ್ತೆ. ನಮ್ಮ ಮಗಳದು 2A 29 ಸ್ಕೋರ್ ಬಂದಿದೆ, ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ, ಥರ್ಡ್ ರೌಂಡಲ್ಲಿ ಆಗುತ್ತಂತ. 29ಗೆ ಯಾವ ಜಿಲ್ಲೆ ಅಂತ ನೀವು ಮೆನ್ಷನ್ ಮಾಡಿಲ್ಲ, ಬಟ್ 29ಗೆ ತುಂಬ ಕಷ್ಟ ಇದೆ. ಯಾವುದಕ್ಕೂ ಕೂಡ ನೀವು ಸೀಟ್ ಉಳಿದರೆ ಮಾತ್ರ ನಿಮಗೆ ಚಾನ್ಸ್ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಸರ್, ನಮ್ಮದು ತುಮಕೂರು ಡಿಸ್ಟ್ರಿಕ್ಟ್ 48 ಮಾರ್ಕ್ಸ್ ಕ್ಯಾಟಗರಿ 1ಗೆ ಥರ್ಡ್ ರೌಂಡಲ್ಲಿ ಸಿಗುತ್ತಾ? ಕ್ಯಾಟಗರಿ 1ಗೆ ಸೆಕೆಂಡ್ ರೌಂಡಲ್ಲಿ ಸಿಗಬೇಕಿತ್ತು, ಬಟ್ ತುಮಕೂರು ಜಿಲ್ಲೆಯಲ್ಲಿ ತುಂಬ ಕಾಂಪಿಟೇಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕ್ಯಾಟಗರಿ 1ನಲ್ಲಿ ಬರಬೇಕಿತ್ತು, ಬಟ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ತುಂಬ ಕಾಂಪಿಟೇಷನ್ ಇದೆ ಅಂತ ಅರ್ಥ. ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ, ಸೀಟ್ ಎಷ್ಟು ಉಳಿಕೆಯಾಗುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಸರ್, ನಮ್ಮದು ವಿದ್ಯಾರ್ಥಿ ಯಾದಗಿರಿ ಜಿಲ್ಲೆ 2A ಕ್ಯಾಟಗರಿ ಮೇಲ್ 66 ಆಗಿದೆ, ಸೆಕೆಂಡ್ ರೌಂಡಲ್ಲಿ ನೇಮ್ ಇಲ್ಲ, ಥರ್ಡ್ ರೌಂಡಲ್ಲಿ ಆಗುತ್ತಾ ಅಂತ. ಸೇಮ್ ಪ್ರಾಬ್ಲಮ್ ಇರೋದು. 2A ಕ್ಯಾಟಗರಿ 56 ಮೇಲಲ್ಲಿದೆ. ಸೊ 56 ಮೇಲ್ ಅಂದರೆ ಸೆಕೆಂಡ್ ರೌಂಡಲ್ಲೇ ಬರಬೇಕಿತ್ತು, ಬಟ್ ನೀವು ಯಾದಗಿರಿ ಜಿಲ್ಲೆನೇ ಅಂತ ಹಾಕಿರ್ಬೇಕು ಅನ್ನಿಸ್ತಾ ಇದೆ. ಬಟ್ ಥರ್ಡ್ ರೌಂಡಿಗೆ ಸೀಟ್ ಉಳಿಕೆಯಾದಲ್ಲಿ 66%ಗೆ ಚಾನ್ಸಸ್ ಇದೆ. ಸರ್ ನಮಸ್ತೆ, ಯಾದಗಿರಿ ಜಿಲ್ಲೆ ವಿದ್ಯಾರ್ಥಿನಿ 52 ಮಾಡಿದ್ದಾಳೆ, ವಿದ್ಯಾರ್ಥಿನಿ 52 ಮಾಡಿದ 2A ಎಲ್ಲ ಸುತ್ತಿನಲ್ಲಿ ಹೆಸರು ಬಂದಿಲ್ಲ. ನೋಡಿ, ವಿದ್ಯಾರ್ಥಿನಿಯರಿಗೆ 52ಗೆ 2A ಕ್ಯಾಟಗರಿಯಲ್ಲಿ ಅಂತಂದರೆ ಸ್ವಲ್ಪ ಟಫ್ ಕಾಂಪಿಟೇಷನ್ ಆಗುತ್ತೆ ಸೀಟ್. ಯಾಕಂದರೆ 2A ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಟಗರಿ ಥರನೇ ಇದ್ದಂಗೆ ಇದು. SC ST ಆಗಿದ್ದರೆ ಒಂದು ಅಡ್ವಾಂಟೇಜ್ ಇರ್ತಿತ್ತು. ಬಟ್ ಯಾವುದಕ್ಕೂ ನೀವು ನೋಡಬೇಕಾಗತ್ತೆ ಥರ್ಡ್ ರೌಂಡಲ್ಲಿ. ಥರ್ಡ್ ರೌಂಡ್ ಮುಂದಿನ ಇದು ಈಗ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೇ ಮುಂದಿನ ಈ ಮಂತ್ ಎಂಡಿಂಗಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು.
ನೆಕ್ಸ್ಟಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ನನ್ನ ಮಗಳು 65 3A ಕ್ಯಾಟಗರಿ ಲಿಸ್ಟಲ್ಲಿ ಬಂದಿಲ್ಲ. ಸೊ ಸರಿಯಾಗಿ ನೋಡಿ ನಿಮ್ಮ ಹೆಸರು ಬಂದಿದ್ದಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಂಡು ಕಾಮೆಂಟನ್ನು ಹಾಕಿ. ಯಾಕಂದರೆ ನಿನ್ನಿದ ಪ್ರಾಬ್ಲಮ್ ನಾನು ಆಗಲೇ ಶೇರ್ ಮಾಡಿದಾಗೆ 65ಗೆ ಮಗ ಅಂದರೆ ಮೇಲದು ಬರಬೇಕಿತ್ತು. ಬಟ್ ಯಾಕೆ ಬಂದಿಲ್ಲ? ಫಸ್ಟ್ ಸೆಕೆಂಡ್ ರೌಂಡಲ್ಲಿ ಬರಬೇಕಿತ್ತು. ಬಟ್ 3ನೇ ರೌಂಡಲ್ಲಿ ಆಗ್ಬೋದು, ಸೀಟ್ ಉಳಿಕೆಯಾದಲ್ಲಿ ಮಾತ್ರ. ನಮ್ಮ ಮಗ 61 ಮಾರ್ಕ್ಸ್ ಬಂದಿದೆ, ST ಕ್ಯಾಟಗರಿ 3ನೇ ಲಿಸ್ಟಲ್ಲಿ ಆಗ್ಬೋದಾ ಅಂದರೆ ಈ ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಆಯಿತು. ಸೊ ಆಗ್ಬೋದು, ಬಟ್ ನೋಡಿ ಸೀಟ್ ಹೋದ ವರ್ಷದ ಕಂಪೇರ್ ಮಾಡಿದರೆ 2A 2B 3B 50 ತನಕನೂ ಬಂದಿದೆ. ಸೊ ಹೀಗಾಗಿ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಅಪ್ಲಿಕೇಶನ್ ಕೂಡ ಜಾಸ್ತಿ ಬಂದಿವೆ. ಸೊ ಕಾಂಪಿಟೇಷನ್ ಸ್ವಲ್ಪ ಲಿಟ್ಲ್ ಬಿಟ್ ಪ್ರತಿ ವರ್ಷದಂತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ 60 ತನಕ ನನ್ನ ಎಕ್ಸೆಪ್ಟೇಷನ್ 60 ತನಕ ಯಾವ ವಿದ್ಯಾರ್ಥಿ ಇದ್ದಾವೆ ಅವರಿಗೆ ಸಿಗುವಂಥ ಥರ್ಡ್ ರೌಂಡಲ್ಲಿ ಸಿಗುವಂಥ 100% ಚಾನ್ಸಸ್ ಇದೆ. ಬಟ್ ಕಾಂಪಿಟೇಷನ್ ನೋಡಬೇಕಾಗತ್ತೆ. ಆದಮೇಲೆ 2ನೇ ಸುತ್ತಿನ ಸೆಕೆಂಡ್ ರೌಂಡಲ್ಲಿ ಸೀಟ್ ಉಳಿಕೆಯಾದರೆ ಮಾತ್ರ ಒಂದು ಕಂಡೀಷನ್ ಅಪ್ಲೈ ಇದೆ. ಸೀಟ್ ಉಳಿಕೆಯಾದ ಅಂದರೆ 2ನೇ ರೌಂಡಲ್ಲಿ ಯಾರು ಹೋಗಿ ಅಡ್ಮಿಷನ್ ಮಾಡಿಸಲಿಲ್ಲ ಅಂದರೆ ಅವುಗಳು ಸೀಟ್ 3ನೇ ರೌಂಡಿಗೆ ಹೋಗ್ತವೆ. ಹೊಸ ಸೀಟ್ಗಳನ್ನಂತೂ ಕೊಡೋದಿಲ್ಲ, ಇದು ಸೀಟಲ್ಲೇ ಕೊಡಬೇಕಾಗುತ್ತೆ. ಹೀಗಾಗಿ ಸರ್ ನಮ್ಮದು ಧಾರವಾಡ ST ಕ್ಯಾಟಗರಿ ಕಾಸ್ಟು 49 ಬಂದಿವೆ. ಮೊರಾರ್ಜಿ ಆದರ್ಶ ಲಿಸ್ಟಲ್ಲಿ ಇದಾಗ ಬರ್ಬೋದಾ ನೋಡಿ. ಮೊರಾರ್ಜಿ ಆದರ್ಶ ತುಂಬ ಕಷ್ಟ ಆಗ್ಬೋದು. ಬಟ್ ಮೊರಾರ್ಜಿಯಲ್ಲಿ ಆಗುವಂಥ ಚಾನ್ಸಸ್ ST ಕ್ಯಾಟಗರಿಗೆ ಆಗುವಂಥ ಚಾನ್ಸಸ್ ಇದೆ. ಬಟ್ ಸೀಟ್ ಉಳಿಕೆಯಾದಲ್ಲಿ ಮಾತ್ರ, ಸೀಟ್ ಉಳಿಬೇಕು ಅಂದರೆ ಮಾತ್ರ 100% ಆಗುತ್ತೆ. ಇನ್ ಕೇಸ್ ಆಫ್ ಸೀಟ್ ಉಳಿಲಿಲ್ಲ ಅಂತಂದರೆ ಸೊ ಎಲ್ಲಿಗಂದರೆ 60ಕ್ಕೆ ಸ್ಟಾಪ್ ಆಗ್ಬೋದು. 2A ಕ್ಯಾಟಗರಿ 53 ಮಾರ್ಕ್ಸ್ ಗೋ ಟು 6th ಸ್ಟ್ಯಾಂಡರ್ಡ್ ಪ್ಲೇಸ್ ವಿಜಯನಗರದಲ್ಲಿ ಕೇಳ್ತಾ ಇದ್ದಾರೆ. ವಿಜಯನಗರದಲ್ಲಿ ನೋಡಿ ಅಲ್ಲಿ ಹೋದ ವರ್ಷವೂ ಕೂಡ ಏನು ಟಫ್ ಕಾಂಪಿಟೇಷನ್ ಆಗಿತ್ತು. 60 ತನಕನೂ ಕೂಡ ಎಕ್ಸೆಪ್ಟೇಷನ್ ಆಗಿತ್ತು ಹೋದ ವರ್ಷ. ಯಾಕೆ ಅಂದರೆ 2A ಕ್ಯಾಟಗರಿಗೆ. ಸೊ ಈ ವರ್ಷ ನೋಡಬೇಕು 2ನೇ ರೌಂಡಲ್ಲಿ ಏನಾದರೂ ಸೀಟ್ ಉಳಿಕೆ ಆದರೆ ನಿಮಗೆ 50 ತನಕ ಬರ್ಬೋದು, ಇಲ್ಲಾಂದರೆ ಕಾಂಪಿಟೇಷನ್ ಆಗ್ಬೋದು. ಸರ್ ನನ್ನ ಮಗ 84 ಪಡೆದರು, ಸೆಲೆಕ್ಟ್ ಆಗಿಲ್ಲ. 3Bಲಿ 84 ಪಡೆದ್ರು ಸೆಲೆಕ್ಟ್ ಆಗಿಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗಿದೆ ನೋಡಿರಿ. ಯಾಕಂತಂದರೆ 84 ಅಂತಂದರೆ ಆಗಬೇಕಿತ್ತು ಸೆಕೆಂಡ್ ರೌಂಡಲ್ಲಿ, ಯಾಕೆ ಆಗಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಆಮೇಲೆ ಕೆದವರು ಸರಿಯಾದಂಥ ಒಂದು ಪ್ರೊಸೆಸನ್ನು ಮಾಡೋದಿಲ್ಲ ಅಂತ ಪ್ರತಿ ವರ್ಷವೂ ಎಲ್ಲ ಪ್ರಕ್ರಿಯೆಯಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನನಗನ್ನಿಸ್ತಾ ಇದೆ ಸರಿಯಾದಂಥ ಒಂದು ಡಾಟಾಬೇಸನ್ನು ರೆಡಿ ಮಾಡಿಲ್ಲ ಅಂತ ನಂಗೆ ಡೌಟ್ ಅನ್ನಿಸ್ತಾ ಇದೆ. ಯಾಕಂದರೆ 84 78 ಇವೆಲ್ಲ ಸೆಕೆಂಡ್ ಲಿಸ್ಟಲ್ಲೇ ಬರಬೇಕಿತ್ತು. ಬಟ್ ಯಾಕೆ ಬಂದಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ನನ್ನ ಮಗಳು ಮೊರಾರ್ಜಿ ದೇಸಾಯಿ ಬರೆದು 78 ಮಾರ್ಕ್ಸ್ ಪಡ್ಕೊಂಡಿದ್ದಾಳೆ, ವಿಜಯಪುರ ಜಿಲ್ಲೆ 3B. ಸೆಕೆಂಡ್ ಲಿಸ್ಟಲ್ಲಿ ಕೂಡ ಬಂದಿಲ್ಲ, ಅದು 3ನೇ ಲಿಸ್ಟಲ್ಲಿ ಬರ್ಬೋದಾ? ಧಾರವಾಡಕ್ಕೆ ಬರ್ಬೋದು, ಬಟ್ ಇದೇ ಲಿಸ್ಟಲ್ಲೇ ಬರಬೇಕಿತ್ತು. ಯಾಕೆ ಬಂದಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಏನು ಅರ್ಥ ಆಗ್ತಾ ಇಲ್ಲ ಈ ಒಂದು ಕೀದವರು ಏನು ಮಾಡ್ತಾಯಿದ್ದಾರೆ ಅಂಥೇಳಿ. ಬಟ್ ಬರಬೇಕಿತ್ತು, ನಿಜವಾಗ್ಲೂ ಬರಬೇಕಿತ್ತು. 61 ಆಗಿದೆ, ಬರ್ಬೋದಾ ಸೆಕೆಂಡ್ ಲಿಸ್ಟಲ್ಲಿ? ನೋಡಿ ಕ್ಯಾಟಗರಿ ಚೇಂಜ್ ಆಗಿದ್ದರೆ ಬರ್ಬೋದು. SC ST ಅಥವಾ ಕ್ಯಾಟಗರಿ 1 ಆದರೆ 61 ತನಕನೂ ಆಗ್ಬೋದು. 83 ಆಗಿದೆ, 2A ಕಾಸ್ಟು ಬೆಳಗಾಂ ಡಿಸ್ಟ್ರಿಕ್ಟ್ ಆಗ್ಬೋದಾ? ಸೊ ಆಗ್ಬೋದು, ಪ್ರಯತ್ನ ಮಾಡಿ. ಇವು ನಿಮ್ಮ ಕಾಮೆಂಟ್ಗಳು. ಮತ್ತೆ ನಿಮ್ಮಲ್ಲಿ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ. ಥ್ಯಾಂಕ್ ಯು.